Namaste. Engineering Mathematics Module Differential Calculus. Article number 1.23 Angle between two polar curves. So we know this one is reference line or initial line and radius r ಇಲ್ಲಿ ಪಾಯಿಂಟ್ ಪಿ ಇಟ್ಕೊಂಡಿರಿ. ನೆಕ್ಸ್ಟ್ ದಿಸ್ ಟ್ಯಾಂಜೆಂಟ್ ಲೈನ್ ಇಲ್ಲಿ ಫಸ್ಟ್ ಕರ್ವ್ ಡ್ರಾ ಮಾಡಿ, ಒಂದು ಆರ್ಕ್ ಕರ್ವನ್ನು ಹಾಕಿ. ಸೊ ಈ ಪಾಯಿಂಟ್ ಪಿ ಅಂತ ಫಸ್ಟ್ ಇಟ್ಕೊಂಡಿರಬೇಕು. ನೆಕ್ಸ್ಟ್ ಇಲ್ಲಿ ಫಸ್ಟು ಅದು ರೇಡಿಯಸ್ ಡ್ರಾ ಮಾಡಿರ್ತೀರ, ಪಾಯಿಂಟ್ ಪಿ ಅಂತ ತೊಗೊಂಡು ಮತ್ತು ಇಲ್ಲಿ ಕರ್ವ್ ಹಾಕ್ಕೊಳ್ಳಿ, ಗೊತ್ತಾಯ್ತಲ್ಲ. ಸೊ ನೆಕ್ಸ್ಟ್ ಇದು ಜಾಯಿನ್ ಆಗೋಗೆ ಕರ್ವ್ ಟಚ್ ಆಗಬೇಕು. ಇದು ರೇಡಿಯಸ್ಸಲ್ಲಿ ಹೋಗ್ತಾ ಇದೆಯಲ್ಲ, ಪಾಸ್ ಆಗ್ತಾ ಇದೆಯಲ್ಲ, ಹಾಗೆ ಒಂದು ಟ್ಯಾಂಜೆಂಟ್ ಲೈನ್ನ ಡ್ರಾ ಮಾಡಿ. ಸೊ ಅದಕ್ಕೆ T1 ಅಂತ ತೊಗೊಳ್ಳಿ. ಸೊ ಆ್ಯಂಗಲ್ ಏನಾಗುತ್ತೆ, ರೇಡಿಯಸ್ ಆ್ಯಂಗಲ್ 1 ಬಿಟ್ವೀನ್ ರೇಡಿಯಸ್ ವೆಕ್ಟರ್ ರೇಡಿಯಸ್ ಆರ್ ಆ್ಯಂಡ್ ಟ್ಯಾಂಜೆಂಟ್ T1. ನೆಕ್ಸ್ಟ್ ಅನದರ್ ಆರ್ಕ್, ಈ ಆರ್ಕ್ ಡ್ರಾ ಮಾಡಿ, ಗೊತ್ತಾಯ್ತಲ್ಲ, ದಿಸ್ ಆರ್ಕ್ ಇದೇ ಪಾಯಿಂಟ್ ಪಿ ಇನ್ನಲ್ಲಿರಬೇಕು. ಮತ್ತು ಈ ಆರ್ಕ್ ಮತ್ತು ಪಿ ಟಚ್ ಆಗ್ತಾ ಇದೆಯಲ್ಲ, ಅಲ್ಲಿಗೊಂದು ಟ್ಯಾಂಜೆಂಟ್ ಲೈನ್ನ ಡ್ರಾ ಮಾಡಿಬಿಟ್ಟು T2 ಅಂತ ಕಾಲ್ ಮಾಡಿ. ಸೊ ರೇಡಿಯಸ್ ವೆಕ್ಟರ್ ರೇಡಿಯಸ್ ಆರ್ ಆ್ಯಂಡ್ ಟ್ಯಾಂಜೆಂಟ್ ಅಲ್ಲಿ ಯಾವ ಆ್ಯಂಗಲ್ಲು 5 2. ಸೊ ಆ್ಯಂಗಲ್ 5 2 ಬಿಟ್ವೀನ್ ರೇಡಿಯಸ್ ವೆಕ್ಟರ್ ರೇಡಿಯಸ್ ಆರ್ ಆ್ಯಂಡ್ ಟ್ಯಾಂಜೆಂಟ್ ಲೈನ್ T2. ಓಕೆ. ಸೊ 5 is angle between radius vector r and tangent T1. So 5 2 is angle between radius vector r and tangent T2. Basically we know that the angle of intersection of any two curves is equal to the angle between the tangents drawn at the point of intersection of the two curves. So basically ನಮಗೆ ಗೊತ್ತಿದೆ ಏನಂತ, the angle of intersection, ಇಲ್ಲಿ intersection ಆಗ್ತಾ ಇದೆ, of any two curves, idon curve, is equal to the angle between the tangents drawn at the point of intersection of the two curves. So intersection of the two curves. Next, let radius r equal to f1 of theta, andre function, first function theta, and r equal to function f2 of theta. ಇಲ್ಲಿ ಫಸ್ಟ್ ಆ್ಯಂಗಲ್ 1 ಬರ್ತಾ ಇದೆಯಲ್ಲ, ಹಾಗಾಗಿ ನಮಗೆ ಫಂಕ್ಷನ್ ಆಫ್ ಫಂಕ್ಷನ್ f1 of theta. And another one is angle 2 between this radius and this tangent T2. Be two curves intersecting at the point P. So two curves ಇದೆಯಲ್ಲ, ಹಾಗಾಗಿ these two functions ನಮಗೆ ಸಿಗುತ್ತೆ. Let PT1 and PT2. So this PT1 and PT2 be the tangents drawn to the curves at the point P. So PT1 ಮತ್ತು PT2 ಇದೆಯಲ್ಲ, ಅದು tangents drawn to the curves at the point P. Okay. Next, it can be seen from the figure that phi 1 is the angle between the radius vector OP and the tangent PT1. So phi 1 is angle between the radius vector this and T1, tangent T1, PT1. Okay. Next, phi 2 is the angle made by the radius vector OP, this OP with PT2. Okay. Next, it can be clearly seen that the angle between the two tangents is equal to phi 2 minus phi 1. So ಈ angle ಇದೆಯಲ್ಲ, this angle is full angle phi 2, ಈ angle, this angle is phi 2 minus phi 1. So this angle between two tangents, the angle between two tangent is different in phi 2 minus phi 1. Therefore the acute angle of the intersection of the curves is equal to, so ಅಲ್ಲಿಗೆ ಈ ಆ್ಯಂಗಲ್ ಬರ್ತಾ ಇದೆಯಲ್ಲ, ಇದನ್ನು ಅಕ್ಯೂಟ್ ಆ್ಯಂಗಲ್ ಅಂತ ಕಾಲ್ ಮಾಡ್ತೀವಿ, ದಿಸ್ ಆ್ಯಂಗಲ್. ಸೊ ಈಸ್ phi 2 minus phi 1 ಮೋಡ್ ಆಫ್, ಅಂದರೆ ಅಬ್ಸಲ್ಯೂಟ್ ವ್ಯಾಲ್ಯೂ, ಅಂದರೆ ಪಾಸಿಟಿವೇ ತೊಗೋಬೇಕು. ಸಪೋಸ್ ನೆಗೆಟಿವ್ ಆನ್ಸರ್ ಬಂದಿದ್ರೆ, ಸೊ ಕನ್ಸಿಡರ್ ಇಟ್ ಆಸ್ ಪಾಸಿಟಿವ್. ಸೊ ಇಫ್ ಮೋಡ್ ಆಫ್ phi 2 minus phi 1 ಈಕ್ವಲ್ ಟು pi by 2. ಸೊ ಡಿಫ್ರೆನ್ಸ್ ಬಿಟ್ವೀನ್ ಇದೆರಡೂ ಡಿಫ್ರೆನ್ಸ್ ಏನಾಗಬೇಕು ಅಂದರೆ ಆ್ಯಂಗಲ್ಲು 90 ಡಿಗ್ರಿನೇ ಇರಬೇಕು. ಸೊ ಅದನ್ನು pi by 2 ರೇಡಿಯನಲ್ಲಿ ಹೇಳಿದ್ದಾರೆ. ದೆನ್ ವಿ ಸೇ ದಟ್ ದಿ ಟೂ ಕರ್ವ್ಸ್ ಇಂಟರ್ಸೆಕ್ಟ್ ಆರ್ಥೋಗನಲ್ಲಿ. ಹೀಗಿದ್ದರೆ ಮಾತ್ರ ಇಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆಯಲ್ಲ, ಟೂ ಕರ್ವ್ಸು ಆರ್ಥೋಗನಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅಂತ ಹೇಳ್ತೀವಿ ಅದನ್ನು. ಓಕೆ. ಸೊ ದೆನ್ ದಿ ಸೇ ದಟ್ ದಿ ಟೂ ಕರ್ವ್ಸ್ ಇಂಟರ್ಸೆಕ್ಟ್ ಆರ್ಥೋಗನಲ್ಲಿ. ಓಕೆ.
ಇಫ್ ಫೈ ಟು ಮೈನಸ್ ಫೈ ಒನ್ ಈಕ್ವಲ್ ಟು ಪೈ ಬೈ ಟು, ದೆನ್ ಫೈ ಟು ಏನು ಆಗುತ್ತೆ ಅಂದರೆ ಪೈ ಬೈ ಟು ಇದು ಈ ಕಡೆ ಶಿಫ್ಟ್ ಆದರೆ ಪ್ಲಸ್ ಫೈ ಒನ್. ದೆನ್ ಟ್ಯಾನ್ ಅಪ್ಲೈ ಮಾಡಿ ಇಲ್ಲಿ. ಟ್ಯಾನ್ ಫೈ ಟು ಈಕ್ವಲ್ ಟು ಟ್ಯಾನ್ 90 ಡಿಗ್ರಿ ಅಂದರೆ ಪೈ ಬೈ ಟು ಪ್ಲಸ್ ಫೈ ಒನ್. ಬೋತ್ ದಿ ಸೈಡ್ ಟ್ಯಾನ್ ಅಪ್ಲೈ ಮಾಡಬೇಕು. ಟ್ಯಾನ್ ಫೈ ಟು ಈಕ್ವಲ್ ಟು ಟ್ಯಾನ್ ಪೈ ಬೈ ಟು ಪ್ಲಸ್ ಫೈ ಒನ್ ಅಂತ ಹೇಳಿದ್ರೆ, ಸೊ ದಟ್ ಈಸ್ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ಮತ್ತು ಕೊಸಿಕೆಂಟ್ ಮಾತ್ರ ಪಾಸಿಟಿವ್, ರಿಮೈನಿಂಗ್ ಆರ್ ನೆಗೆಟಿವ್. ಸೊ ಟ್ಯಾನ್ ಇದ್ದರೆ ಕಾಟ್ ಬರುತ್ತೆ, ಸೊ ದಟ್ ಈಸ್ ಮೈನಸ್ ಕಾಟ್ ಬಿಕಾಸ್ ಸೆಕೆಂಡ್ ಕ್ವಾಡ್ರೆಂಟ್. ಸೊ ಮೈನಸ್ ಕಾಟ್ ಫೈ ಒನ್. ಸೊ ರೆಸಿಪ್ರೊಕಲೇಟ್, ಸೊ ಅದು 1 ಟ್ಯಾನ್ ಫೈ ಒನ್ ಆಗುತ್ತೆ. ನೆಗೆಟಿವ್ ನೆಗೆಟಿವ್ ಇಲ್ಲಿ ಬರೀರಿ. ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಟ್ಯಾನ್ ಫೈ ಟು ಇಂಟು ಟ್ಯಾನ್ ಫೈ ಒನ್ ಈಕ್ವಲ್ ಟು ಮೈನಸ್ ಒನ್. ಸೊ ದೇರ್ ಫೋರ್ ಟ್ಯಾನ್ ಫೈ ಒನ್ ಇಂಟು ಟ್ಯಾನ್ ಫೈ ಟು ಈಕ್ವಲ್ ಟು ಮೈನಸ್ ಒನ್. This result serves as an alternative condition for the orthogonally of two polar curves. ಸೊ ಈ ಕಂಡೀಷನ್ಸ್ ಕೂಡ ಕೇಳ್ತಾರೆ ಎಕ್ಸಾಮಲ್ಲಿ, ಆರ್ಥೋಗನಲಿ ಆಫ್ ಟೂ ಕರ್ವ್ಸ್ ಅಂತ. ಗೊತ್ತಾಯ್ತಲ್ಲ, ಇದು ಟೂ ಕರ್ವ್ಸ್ ಇಂಟರ್ಸೆಕ್ಟ್ ಆರ್ಥೋಗನಲಿ ಅಂದರೆ ಹೀಗೆ ಬರಬೇಕು. ನೆಕ್ಸ್ಟ್ ಆರ್ಥೋಗನಲಿಟಿ ಆಫ್ ಟೂ ಕರ್ವ್ಸ್ ಅಂದರೆ ಇದು ಸ್ಯಾಟಿಸ್ಫೈ ಆಗಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್.